ಇವತ್ತಿನ ದಿನ ಏನು ನಮ್ಮ ರಾಜ್ಯ ಹಿರಿಯ ಮುಖಂಡರುಗಳು ಏನು ಬೀದರ್ದಲ್ಲಿ ನಡೆದಂಥ ಘಟನೆಯನ್ನು ಇವತ್ತೇ ರಾಜ್ಯ ಮಟ್ಟದಲ್ಲೇ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಗೆಳೆಯರೆ, ಈ ವಿಷಯದ ಮೇಲೆ ಎಲ್ಲ ನಮ್ಮ ಮುಖಂಡರುಗಳು, ನಮ್ಮ ವೆಂಕಟಸ್ವಾಮಿ ಸರ್ ಅವರಂತೂ ಬಹುಶಃ ನಮಗೆ ಅಂದರೆ ನಾವು ಬೀದರ್ದವರು ಇದ್ದರೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಅಂದರೆ ವಿಷಯ ಸಂಪೂರ್ಣವಾಗಿ ಅವ್ರಿಗೆ ಮನವರಿಕೆಯನ್ನು ಆಗಿದೆ ಅಂಥೇಳಿ ನಾವು ಭಾವಿಸಿದ್ದೀವಿ. ನಾನು ಹೆಚ್ಚಿಗೆಯನ್ನು ಹೇಳಕ್ಕೆ ಹೋಗೋದಿಲ್ಲ. ಹಿಂದೆ ಕೂಡ 2006ದಲ್ಲೂ ಕೂಡ ಘಟನೆ ಆದಾಗ ವೆಂಕಟಸ್ವಾಮಿ ಸರ್ ಮತ್ತು ಅವರ ಟೀಮನ್ನು ಅವತ್ತು ಕೂಡ ಬೀದರ್ದಲ್ಲಿ ಹೋರಾಟ ನಡೆದಾಗ ಆ ಹೋರಾಟ ಕೂಡ ಬಂದಿದ್ದರು. ಆವಾಗ ಬಂಡೆಪ್ಪ ಕಾಶಂಪುರ ಅಂತೇಳಿ ಒಬ್ಬರು ಮಂತ್ರಿ ಇದ್ದಿದ್ರು. ಅಂದರೆ ಆವಾಗ ಜನತಾದಳ ಸರ್ಕಾರದಲ್ಲಿ ಅವಾಗ ಕೂಡ ಏನದ ಅಂತಂದರೆ ಅನಿವಾರ್ಯವಾಗಿ ನಮ್ಮ ರಾಜ್ಯ ಮುಖಂಡರುಗಳನ್ನು ಬೀದರ್ ತೆಗೆದುಕೊಂಡು ಕಳಿಸಿ ಹೋರಾಟ ಮಾಡೋ ಸಂದರ್ಭ ಕೂಡ ಬಂದಿತ್ತು ಅಂದಿನ ದಿನ ಕೂಡ. ಹಾಗಾಗಿ ಅವಾಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಬೀದರ್ ಜಿಲ್ಲಾಧಿಕಾರಿ ಕಚೇರಿವರೆಗೆ ಹೋರಾಟ ಇತ್ತು ಬೃಹತ್ ಪ್ರಮಾಣದಲ್ಲಿ. ಹಾಗಾಗಿ ಈಗಲೂ ಕೂಡ ಏನದಂದರೆ ಈಗಲೂ ಕೂಡ ಅವರ ನಾಯಕತ್ವದಲ್ಲಿ ಹೋರಾಟನ ನಡೀತಾ ಇದೆ. ಇದು ಬಹುಶಃ ಇದು ಇಲ್ಲೇ ಇದು ಹೋರಾಟನ ಅವ್ರು ಆಲ್ರೆಡಿ ಹೇಳಿದ್ದಾರೆ, ಹೋರಾಟನ ಇಲ್ಲಿಗೆ ಮುಗಿಯೋದಿಲ್ಲ ಅಂತ ಹೇಳಿ. ಸತ್ಯ ಇದೆ ಗೆಳೆಯರೆ. ಇವತ್ತ ಏನಾಗಿದೆ, ನಾನು ಸ್ವಲ್ಪ ಯಾಕಂತಂದರೆ ವಿಷಯನ ಬೀದರ್ ಇರೋದ್ರಿಂದ ಎಲ್ಲರೂ ಹೇಳಿದ್ದಾರೆ, ಎಲ್ಲ ಮುಖಂಡರುಗಳನ್ನ ಕೇಸ್ ಹಾಕ್ತಾ ಇದ್ದಾರೆ, ಅರೆಸ್ಟ್ ಮಾಡಿಸ್ತಾ ಇದ್ದಾರೆ ಅಂತೇಳಿ. ಅದು ಸತ್ಯ ಇದೆ. ಆದರೂ ಕೂಡ ನಮ್ಮ ಬೀದರ್ SP ಅವರು ಬಂದಾಗಿಂದ ಹಿಡಿದು ಹೇಳ್ತಾ ಇದ್ದೀನಿ, ನಾವು ಸುಮಾರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳನ್ನು ನಾವು ನೋಡಿದ್ದೀವಿ. ಆದರೆ ಇಂಥ ಅಧಿಕಾರಿಯನ್ನು ನಾವು ಫಸ್ಟ್ ಬಾರ್ ನೋಡ್ತಾ ಇದ್ದೀವಿ ಅನ್ನೋಂಥ ಇದು ತಮ್ಮ ಗಮನಕ್ಕನ್ನು ನಾನು ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವರು ಬಂದಾಗಿಂದ ಹಿಡಿದು ಬಹುಶಃ ಸರ್ಕಾರ ಇವ್ರು ಬಂದಾರಂದರೆ ಸರ್ಕಾರ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರದ ಅಲ್ಲಿ ಏನು ಜಿಲ್ಲಾ ಇನ್ಚಾರ್ಜ್ ಮಂತ್ರಿಗಳಿದ್ದಾರೆ ಖಂಡ್ರೆ ಅಂತೇಳಿ ಅವರು ಸಂಪೂರ್ಣ ಇವ್ರಿಗೆ ಸಪೋರ್ಟ್ ಇದೆ, ಇವ್ರಿಗೆ ಬೆಂಬಲ ಇದೆ. ಇವತ್ತು ನಾವು ಯಾರಿಗೆ ಗೆಲ್ಲಿಸಿದವಪ್ಪ ಅಂತ ಹೇಳಿದರೆ ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಒಂದೇ ಉದ್ದೇಶದಿಂದ. ಏನಪ್ಪ ಅಂದರೆ BJP ಬೇಡ, ಕಾಂಗ್ರೆಸ್ ಹಾಕ್ರಿ ಅಂತೇಳಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಇಡೀ ರಾಜ್ಯದಂತ ನಾನು ಹೇಳಕ್ಕೆ ಹೋಗಲ್ಲ. ಯಾಕಂತಂದರೆ ಬೀದರ್ದಲ್ಲಿ ಇವತ್ತು ಈಶ್ವರ್ ಖಂಡ್ರೆ ಅವರು ಇವತ್ತು ಅವರು ಅಂದರೆ ಪುನಃ ಶಾಸಕರಾಗಿ ಮಂತ್ರಿ ಆಗಲಿಕ್ಕೆ ಕಾರಣ ಒಂದೇ ನಮ್ಮ ಸಮಾಜನ ಅವ್ರಿಗೆ ಓಟ್ ಕೊಡ್ತಾ ಇದೆ. ಇವತ್ತು ಅವರು ಓಟನ್ನು ಅಧಿಕಾರ ಪಡ್ಕೊಂಡು ಯಾರಿಗೆ ರಕ್ಷಣೆ ನೀಡ್ತಾ ಇದ್ದಾರೆ ಅಂದರೆ ನಮ್ಮವರನ್ನು ತುಳಿಬೇಕು, ನಮ್ಮ ಹೋರಾಟಗಾರರನ್ನ ಪೊಲೀಸ್ ಅಧಿಕಾರಿಗಳಿಗೆ ಇಂಥ ಅಧಿಕಾರಿಗಳಿಗೆ ಇಟ್ಕೊಂಡು ಜಿಲ್ಲೆಯಲ್ಲಿ ಇನ್ನೊಬ್ರು DSP ಆಗಿ ಬಂದಿದ್ರು. ಮೊನ್ನೆ ಅವರು ವರ್ಗಾವಣೆ ಆಗಿದೆ. ಅವರು ಬಾಲ್ಕಿ ತಾಲೂಕದಲ್ಲಿ ಎಷ್ಟು ಅಟ್ರಾಸಿಟಿ ಕೇಸ್ ಆಗಿದಾವೋ, ನಾವು ದೌರ್ಜನ್ಯಕ್ಕೊಳಗಾಗಿ ನಾವು 10 ಜನರ ಮೇಲೆ ಕೇಸ್ ಕೊಟ್ಟಿದ್ರೆ ಕೌಂಟ್ರವಾಗಿ ನಮ್ಮ ಜನರ ಮೇಲೆ 20 ಜನರ ಮೇಲೆ FR ಆಗಿದೆ. ಅಂದರೆ ಕೌಂಟ್ರ್ ಕೇಸ್ 20 ಜನರನ್ನು ಸೇರಿಸ್ತಾ ಇದ್ದಿದ್ರು. ಇಂಥ ಘಟನೆಗಳು ನಾವು 20 ಜನರ ಮೇಲೆ ಕೊಟ್ಟಿದ್ರೆ ನಮ್ಮ ಜನರ ಮೇಲೆ 100 ಜನರ ಮೇಲೆ ಕೇಸ್ ಆಗಿದಾವೆ. ಇವತ್ತು ನಮ್ಮ ದುರ್ದೈವದ ಏನಪ್ಪ ಅಂತ ಹೇಳಿದ್ರೆ ಏನು ರಾಜ್ಯದ ಗೃಹ ಮಂತ್ರಿಗಳು ನಮ್ಮವರೇ, ಸಮಾಜ ಕಲ್ಯಾಣ ಸಚಿವರು ಕೂಡ ನಮ್ಮವರೇ. ಇವತ್ತು ಸಮಾಜ ಕಲ್ಯಾಣ ಸಚಿವರದೇನು ಆದೇಶ ಇತ್ತು, ಏನು ಮನೆ ಸಂವಿಧಾನ ಅಂತ ಹೇಳಿ ಆ ಸಂವಿಧಾನ ಜಾಥಾಕ್ಕೆ ಏನದಂದ್ರೆ ಬಾಲ್ಕಿ ನಗರದಲ್ಲಿ ಬಾಲ್ಕಿ ಒಂದು ಗ್ರಾಮಕ್ಕೆ ಹೋದ್ರೆ ಅಲ್ಲಿನ ಜನ ಏನದಂದ್ರೆ ಅಡೆತಡೆ ಮಾಡಿ ಆ ಕಾರ್ಯಕ್ರಮವನ್ನು ಅಡೆತಡೆ ಮಾಡ್ಕಸಿ ಏನದಂದ್ರೆ ನಮ್ಮ ಜನರ ಮೇಲೆ ಆ ಜಾಥಾದ ಮೇಲೆ ಕಲ್ಲು ತೂರಾಟ ಆಯ್ತು. ಇವೆಲ್ಲ ಆದರೂ ಕೂಡ ನಮ್ಮ ಮಹದೇವಪುರ ಪುನಃ ಬೀದರ್ ಬರ್ತಾರೆ. ಏನಪ್ಪ ಅಂದ್ರೆ ಒಂದು ಅಂಬೇಡ್ಕರ್ ಸ್ಟ್ಯಾಚು ಉದ್ಘಾಟನೆ ಮಾಡಿದ್ರು ಅಂದ್ರೆ ಅಲ್ಲಿನ ಅಧಿಕಾರಿಗಳಿಗೆ ಮಂತ್ರಿಗಳಿಗೆಲ್ಲ ಸಬ್ಬಸ್ಗಿರಿ ಕೊಟ್ಕಸಿ ವಾಪಸ್ ಬರ್ತಾರೆ. ಇವತ್ತಿನ ತಕ್ಕ ಏನದಂದ್ರೆ ಆ ಅಧಿಕಾರಿಗಳ ಮೇಲೆ ಕರ್ಮ ವಹಿಸಿಲ್ಲ. ಇವತ್ತು ನಮ್ಮ ಯಾರು ಸಮಾಜ ಕಲ್ಯಾಣ ಸಚಿವರು ಇದ್ದಾರಲ್ಲ, ನಾ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಗೆಳೆಯರೆ, ನಾನೇನು ರಾಜಕೀಯ ಲೀಡರ್ ಇಲ್ಲ, ನಾವೊಬ್ಬ ಹೋರಾಟಗಾರ. ಅಂದರೆ ನಮ್ಮ ಮಂತ್ರಿಗಳು ಯಾವ ಥರ ನಮ್ಮ ಜೊತೆ ಚೆಲ್ಲಾಟ ಆಡ್ತಾ ಇದಾರೆ ಇಂಥ ಅಧಿಕಾರಿಗಳು ಇಟ್ಕೊಂಡು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತೇನು ನಮ್ಮ ಹೆಣ್ಮಗಳ ಮೇಲೆ ನಾನು SP ಅವ್ರು ಬಂದಾಗಿಂದ ಹಿಡಿದು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಹೇಳ್ದ. ಮತ್ತೆ ಈ ಘಟನೆಯನ್ನು ಇಟ್ಕೊಂಡು ನಾವೇನು ಹೋರಾಟ ಮಾಡಕ್ಕೆ ಹೋಗಿಲ್ಲ. ಆ ಘಟನೆ 8 ತಾರೀಕು ಆಗಿದೆ. ಕಮಲನಗರ ತಾಲೂಕಿನ ಇವತ್ತೇನು ಹೊಸದ ಕಮಲನಗರ ತಾಲೂಕಾಗಿದೆ, ಅದು ಅವ್ರಾಗ ಸಂಬಂಧಪಟ್ಟಂಗಿತ್ತು ಮೊದಲು. ಈ ಕಮಲನಗರ ಆಗಿ ಆ ಕಮಲನಗರ ಹುಡುಗಿ ಬೆಳಪುಣಿ ಅಂಥೇಳಿ ಆ ಮುಗಿದ ಜನ ಮರಾಠಿ ಹೆಚ್ಚಿಗೆ ಕನ್ನಡ ಭಾಷೆ ಬರೋದಿಲ್ಲ ಕಡೆ ಮರಾಠಿ ಭಾಷೆ ಹೊರತು ಅವ್ರ ತಾಯಿ ತಂದೆ ಕೂಡ ಪಾಪ ಭಾಳ ಮುಗ್ದ. ಅವ್ರಿಗೆ ಬದುಕಲು ಕೂಡ ಒಂದು ಶಕ್ತಿ ಇಲ್ಲ. ಅಂಥ ಜನ ಅಂಥದ್ರೆ ಆ ಹುಡುಗಿ ಒಂದು ಬೆಳೀತಾ ಸಂದರ್ಭದಲ್ಲಿ ಇವತ್ತೇನದಂದ್ರೆ ಯಾವುದೋ ಕೋಚ್ ಕಬಡ್ಡಿಗೋಸ್ಕರ ಅವ್ರು ಹೋದ್ರು ಕಬಡ್ಡಿ
ಆಮೇಲೆ ಇನ್ನೂ ಏನೇನೋ ಕಲಿಸ್ಬೇಕಂತ ಹೇಳಿ ಅಂಬಲ್ಲಿ ಯಾವುದು ಕೋಚಿಂಗ್ ಇಲ್ಲ ಸರ್. ಇವತ್ತು ಯಾವ ಇದ್ದಾನ ನಮಣಿ ಅಂಬಲ್ಲಿ ಯಾವುದು ಕೋಚಿಂಗ್ ಇಲ್ಲ ಅಂಬಲ್ಲಿ. ಇವತ್ತು ಕೋಚಿಂಗ್ ಸೆಂಟರ್ ಇಲ್ದೇನೆ ಇವತ್ತು ಆ ಹುಡುಗಿಗೆ ಏನದ ಅಂದ್ರೆ ನಾವು ಕೋಚ್ ಕಲಿಸ್ತೀವಿ, ಇವತ್ತು ರಾಜ್ಯ ಮಟ್ಟದ ಸ್ಪರ್ಧೆದಲ್ಲಿ ಆಕಿಗೆ ಮುನ್ನಡೆಸ್ತೀವಿ ಅಂತ ಹೇಳಿ ಇವತ್ತು ಆ ಮುಗ್ಧ ತಾಯಿ ತಂದೆಗೆ ಏನಂದ್ರೆ ಪುಚ್ಕಾಸಿ ಇವತ್ತೇನಾದ್ರೆ ಅವ್ರ ಹತ್ರ ಏನದಂದ್ರೆ 1,30,000 ರೂಪಾಯಿ ಡಿಮಾಂಡ್ ಇಕ್ಕಿ ಇವತ್ತ ಆ ಅಮ್ಮ ಏನು ಆ ಹುಡುಗಿಗೆ ಎದುರಿಸ್ಬಿಟ್ಟು ನೀವು ದುಡ್ಡು ಕೊಡಲು ಹೋದ್ರಿ ಅಂದ್ರೆ ಆ ಹುಡುಗಿ ಏನದಂದ್ರೆ ನಾ ಎತ್ತಾಕೊಂಡು ಹೋಗ್ತೇನೆ, ನಾ ಏನೇನೋ ಮಾಡ್ತೇನೆ ಅಂತ ಹೇಳ್ಬಿಟ್ಟಾಗ ಇವತ್ತ ಲಾಸ್ಟ್ ಆ ಹುಡುಗಿಗೆ ಏಪ್ರಿಲ್ 29 ತಾರೀಕಿಗೆ ಅವರು ಗ್ರಾಮಕ್ಕೆ ಹೋಗಿ ರಾತ್ರಿ ಮಧ್ಯದಲ್ಲಿ 12 ಗಂಟೆಗೆ ಅವನು ಒಂದು ವೆಹಿಕಲ್ನಿಂದ ತೆಗೆದುಕೊಂಡು ಬರ್ತಾನ್ರಿ ಎಲ್ಲಿ ಅವರ ತಾಲೂಕಕ್ಕೆ ರಾತ್ರಿ ಮಧ್ಯದಲ್ಲಿ. ಆ ಗ್ರಾಮದ ರಾತ್ರಿ ಮಧ್ಯದಲ್ಲಿ ಆದಾಗ ಆ ಮುಗ್ಧ ಜನ ಪಾಪ ಯಾರಿಗೆ ಹೇಳ್ಕೊಳಕ್ ಹೋಗಿಲ್ಲ. ಆ ಹೇಳ್ಕೊಂಡ್ರೆ ಮಾನ್ ಮರ್ಯಾದೆ ಹೋಗ್ತದ ಅನ್ನೋದು ಅವ್ರದೊಂದು ಪ್ರತಿಷ್ಠೆ ಇತ್ತು. ಹಾಗಾಗಿ ಲಾಸ್ಟ್ ಅವರು ಅಲ್ಲಿಂದ ಬಿಡಿಸ್ಕೊಂಡು ಕಸಿ ಏನದಂದ್ರ ಮನೆಗೆ ಬಂದ ನಂತರ ಇವತ್ತೇನದ ಅಂತಂದ್ರೆ ಮತ್ತೆ ಪುನಃ ಒತ್ತಾಯ ಮಾಡಿ ಮನೆಗೆ ಕರ್ಕೊಂಡು ಹೋಗಿ ಏನು ಕೋಚಿಂಗ್ ಎಲ್ಲ ಏನೆಲ್ಲ ಮನೆಯಲ್ಲೇ ದುಡಿಸ್ಕೊಂಡು ಆ ಹುಡುಗಿಗೆ ಮೊನ್ನೆ ರಿಸಲ್ಟ್ ಬಂದಿದೆ SSLC ಅಂತ ಸಂದರ್ಭದಲ್ಲಿ ಯಾವುದೋ ಒಂದು ಕಿರಾಯಿ ಮನೆಯಲ್ಲಿ ಆ ಕಿರಾಯಿ ಮನೆ ಓನರ್ ವಕೀಲ್ ಇದ್ದಾನ, ಇವನು ಮೇಲ್ಗಡೆ ಕಿರಾಯಿ ಉಳ್ಕೊಂಡು ಅವ್ರ ಫ್ಯಾಮಿಲಿ ಕೂಡ ಅದೇ ಆ ವ್ಯಕ್ತಿ. ಹಾಗಾಗಿ ಅಮ್ಮಗ ನಮ್ಮ ಹುಡುಗಿಗೆ ಎಲ್ಲ ಚಿತ್ರವಂಶನ ಕೊಟ್ಟು ಆಕಿ ಕೊಲೆ ಮಾಡಿ ಬಿಲ್ಡಿಂಗ್ ಮ್ಯಾಗಿಂದ ಬಿಚಾಕ್ ಏನದ ಅಂತಂದ್ರೆ ಬಚಾವ್ ಆಗೋ ಸಲುವಾಗಿ ಯಾಕೆ ಬಿಚಾವ್ ಅಂದ್ರೆ ಮೇಲ್ಗಡೆಯಿಂದ ಯಾಕೆ ಬಿಡಾಕ್ತಾನಂತ ಅನ್ನೋದು ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಅವ್ರ ಮನೆಯಲ್ಲಿ ಕೂಡ ಏನದಂದ್ರೆ ಇದು ಸುದ್ದಿ ಗುರ್ತಾಗ್ತದ. ನನ್ನ ಅಂದ್ರೆ ನನ್ನ ಗಂಡ ತಪ್ಪು ಮಾಡ್ತಾ ಇದ್ದಾನಂತ ಗುರ್ತಾಗಿರುವುದರಿಂದ ಅವ್ರಿಗೆ ಗೊತ್ತಾ ಹೆಂಡತಿ ಮತ್ತು ಗಂಡ ಇಬ್ಬರು ಸೇರಿಬಿಟ್ಟು ಏನದಂದ್ರೆ ನಮ್ಮ ಹುಡುಗಿಗೆ ಏನದಂದ್ರೆ ಇವತ್ತು ಕೊಲೆ ಮಾಡಿದಾರ. ಇನ್ನೂ ಏನೇನೋ ಎಲ್ಲ ಮಾಡಿಬಿಟ್ಟು ಇವತ್ತು ಮೇಲಿನ ಬಿಸಾಕಿ ಇವತ್ತು ಏನ್ ಹೇಳ್ತಾನಂದ್ರೆ ತಾಯಿಗೆ ಒಂದು ಮೆಸೇಜ್ ಕೊಡ್ತಾನ, ನಿಮ್ಮ ಹುಡುಗಿದ ಏನದಂದ್ರೆ ಕೈ ಮುರಿದಿದೆ, ತಾವು ಬೇಕಂದ್ರ ಅಂತ ಕಸಿ ಹೇಳಿ ಬೇಕಂದ್ರಂದ ಪಾಪ ತಾಯಿ ಮತ್ತು ಅವರ ಒಬ್ಬ ಈ ಹುಡುಗಿದ ಅಣ್ಣ ಇಬ್ಬರು ಬಂದ್ಬಿಟ್ಟು ಅಲ್ಲಿ ಬರತಕ್ಕ ಏನದಂದ್ರೆ ನೇರವಾಗಿ ಗೌರ್ಮೆಂಟ್ ಬೀದರ್ ಆಸ್ಪತ್ರೆ ಗುರುನಾನಕ್ ಅಂತೇಳಿ ಆಸ್ಪತ್ರೆ ತೆಗೆದುಕೊಂಡು ಬರ್ತಾನ. ಅಲ್ಲೇ ಅವರದ್ದಲ್ಲೇ ಆಸ್ಪತ್ರೆ ಇತ್ತು, ಆದ್ರೆ ಬೀದರ್ ಕರ್ಕೊಂಡು ಬಂದಿರ್ತಾರ. ಬೀದರ್ ಅನ್ನೆಸೆಸರಿ ಕರ್ಕೊಂಡು ಬಂದಿದ್ದು ಆಕ್ಚುಲಿ ಡೆತ್ ಆಗಿದ್ದು ಆ ಜಗದ ಮೇಲೆ. ಅಷ್ಟೆಲ್ಲ ಆದರೂ ಕೂಡ ಏನದಂದ್ರೆ ಆ ಬೀದರ್ ಆಸ್ಪತ್ರೆ ಬರೋದೊಳಗಡೆ ಆ ಆಸ್ಪತ್ರೆಯಲ್ಲಿ ಇಲ್ಲ ನಿಮ್ಮ ಹುಡುಗಿ ತೀರ್ಕೊಂಡಿದ್ದಾಳೆ ಅಂತ ಮಾಹಿತಿ ಕೊಟ್ಟಾಗ ಅಲ್ಲಿಂದಾಗಿ ಗೌರ್ಮೆಂಟ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಬ್ರಿಮ್ಸ್ಗೆ ಇದು ಮಾಡಿ ಅಲ್ಲಿ ಎಲ್ಲ ರಿಪೋರ್ಟ್ ಎಲ್ಲ ಇದು ಆಗ್ತಾವ. ಇವತ್ತಿನ ತನಕ ಏನದಂದ್ರೆ ರಿಪೋರ್ಟ್ ಬಂದಿಲ್ಲ. ಆದ್ರೆ 8 ತಾರೀಕು ಆಗಿನ ಘಟನೆ ಬೀದರ್ ನಗರದಲ್ಲಿ ನಮ್ಮ ಯಾರು ಹೋರಾಟಗಾರರಿಗೆ ಅದು ಮಾಹಿತಿ ಇದ್ದಿದ್ದಿಲ್ಲ. ಬೀದರ್ದಲ್ಲಿ 12 ತಾರೀಕು ಅವರಾದ ಮುಖಂಡರುಗಳು ಅವರಾದ ಹೋರಾಟಗಾರರು ಸರ್ ಒಂದು ಸಭೆ ಇದೆ, ನೀವು ಬೀದರ್ಗೆ ಬನ್ರಿ ಸರ್, ಈ ವಿಷಯ ಹಿಂಗಾಗಿದೆ, ನೀವು ಬೀದರ್ದಲ್ಲಿ ಒಂದು ಸಭೆ ಇದೆ ಅಂದಾಗ ನಾವೆಲ್ಲ ಹೋಗಿದ್ದೀವಿ. ಕೆಲವು ಮುಖಂಡರುಗಳು ನಮ್ಮ ಜಿಲ್ಲೆ ಮುಖಂಡರು ಕೆಲವು ಮಾತ್ರ ಬಂದಿತ್ತು, ಕೆಲವು ಬರ್ಲಕ್ಕೆ ಹೋಗಿಲ್ಲ. ಈಗ ಅದು ನಾನು ಇಲ್ಲಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ನಮ್ಮ ಬೀದರ್ ವಿಷಯ ಬಹುಶಃ ಬೇರೆ ಜಿಲ್ಲೆದಾಗ ಅದನ್ನು ಎಲ್ಲೋ ನಾ ವಿಷಯ ಇಲ್ಲಿ ಹೇಳಕ್ ಹೋಗಿದ್ರೆ ಅದು ತಪ್ಪಾಗ್ತದ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ರಾಜ್ಯ ಮುಖಂಡರುಗಳು ಅಂತ ಹೇಳ್ಕೊತಾರ, ಇವತ್ತು ದಲಿತ ಸಂಘರ್ಷ ಸಮಿತಿ ಹೇಳ್ಕೊತಾರ. ಇವತ್ತು ಏನದಂತಂದ್ರೆ ಅದು ಹಾಗೆ ಏನಾಗಿದೆ ಅಂತಂದ್ರೆ ಇವತ್ತ ಅಲ್ಲಿ ಮೀಟಿಂಗ್ ಇದ್ದಾಗ ಆ ನೊಂದ ತಾಯಿ ತಂದೆಯವರು ಬೀದರ್ಗೆ ಬಂದಾಗ ಇವತ್ತೇನದಂತ ಚರ್ಚೆ ಮಾಡೋಣಪ್ಪ ಅಂತ ಹೇಳಿದ್ರೆ ಯಾರು ಬರ್ಲಕ್ ಹೋಗಿಲ್ಲ. ಲಾಸ್ಟ್ ನಾವು ಕೆಲವು ಮುಖಂಡರುಗಳು SP ಅವ್ರ ಕಚೇರಿಗೆ ನಾವು ಹೋಗ್ಲಕ್ ಹೋದಿವಿ. SP 12 ತಾರೀಕು 8ನೇ ತಾರೀಕು ಆಗಿನ ಘಟನೆಯನ್ನ 12 ತಾರೀಕು ಮಾತ್ರ ಅವ್ರವ್ರು ಹೋಗ್ತಾರ. ಅವ್ರವ್ರು ಹೋಗಸಿ ಏನದಂದ್ರೆ ಕಚೇರಿ ಅವ್ರು ಏನ್